ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದರ ವಿಚಾರ ಏನಪ್ಪ ಅಂದರೆ ಅಸ್ಟ್ರಾನಾಮಿ ಟು ಅಸ್ಟ್ರಾಲಜಿ, ಖಗೋಳಶಾಸ್ತ್ರದಿಂದ ಜ್ಯೋತಿಷ ಶಾಸ್ತ್ರ. ಏನಕ್ಕೆ ನಾನು ಇವತ್ತು ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನ ನಮ್ಮ ಹಿಂದೂ ಸಮಾಜದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಬಿಟ್ಟು ಕೆಲವೊಬ್ರು ನನಗೆ ಕರೆ ಮಾಡಿದಾಗ, ಸರ್ ನಾವು ಕ್ವಶನ್ಸ್ ಕೇಳ್ಬೋದಾ ಅನ್ನೋದು ಎಲ್ರಿಗೊಂದು ಕನ್ಫ್ಯೂಷನ್ ಇರುತ್ತೆ. ಸರ್ ಹಿಂದೂಯಿಸಮ್ ಮಾತ್ರನ ಈಗ ಸಂಬಂಧಪಟ್ಟಿರೋದು ಜ್ಯೋತಿಷ ಶಾಸ್ತ್ರ? ಮುಸ್ಲಿಂ ಧರ್ಮದವರು, ಕ್ರಿಶ್ಚಿಯನ್ನು, ಬುದ್ಧಿಸ್ಟು ಇವ್ರಿಗೆಲ್ಲ ನಾವು ಪ್ರಶ್ನೆ ಕೇಳ್ಕೊಬೋದಾ? ನಮ್ಮದು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದ್ರೆ ಅದೇ ರಿಸಲ್ಟ್ ಬರುತ್ತಾ ಅನ್ನೋದು ಎಷ್ಟೊಂದು ಜನಕ್ಕೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುವಂಥದ್ದು. ನೋಡಿ, ಅಸ್ಟ್ರಾಲಜಿ ಬಂದಿರುವಂಥದ್ದು ನಮ್ಮ ಅಸ್ಟ್ರಾನಮಿ ಖಗೋಳಶಾಸ್ತ್ರದಿಂದ ನಮ್ಮ ಅಸ್ಟ್ರಾಲಜಿ ಬಂದಿರುವಂಥದ್ದು. ನಮ್ಮ ಜ್ಯೋತಿಷ ಶಾಸ್ತ್ರ ಸೂರ್ಯನಿಂದ ಬುಧ ಎಷ್ಟು ದೂರ ಇದೆ, ಶುಕ್ರ ಎಷ್ಟು ದೂರ ಇದೆ, ಗುರು ಎಷ್ಟು ದೂರ ಇದೆ, ಕುಜ ಎಷ್ಟು ದೂರ ಇದೆ, ಮತ್ತು ಶನಿ ಗ್ರಹ ಎಷ್ಟು ದೂರ ಇದೆ, ಮತ್ತು ಈ ಪ್ಲಾನೆಟ್ಸ್ ಎಲ್ಲ ನಮ್ಮ ಅಸ್ಟ್ರಾನಮಿಲಿ ಪ್ರತಿ ದಿವಸ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಸೂರ್ಯ ಚಂದ್ರ ಎಲ್ಲ ನಾವು ನೋಡ್ತಾನೆ ಇರ್ತೀವಿ. ನಮ್ಮ ಕಣ್ಣಿಗೆ ಕಾಣದಿರುವಂಥದ್ದು ಇನ್ಸ್ಟ್ರೂಮೆಂಟ್ಸಲ್ಲೇ ನಾವು ಪ್ರತಿ ದಿವಸ ನೋಡ್ಬೋದು ಕೂಡ. ಇಲ್ಲಿ ಒಂದು ಕ್ವಶನ್ ಏನಪ್ಪ ಅಂದರೆ, ಈ ಜ್ಯೋತಿಷ ಶಾಸ್ತ್ರ ಬರೀ ಕೇವಲ ಹಿಂದೂ ಧರ್ಮದವ್ರಿಗ ಅನ್ನೋದು ಒಂದು ಕ್ವಶನ್ ಇದೆ. ನಾನು ಹೇಳುವಂಥದ್ದು, ಎಲ್ಲ ಧರ್ಮದವರು ಈ ಜ್ಯೋತಿಷ ಶಾಸ್ತ್ರವನ್ನು ನಿಖರವಾಗಿ ತಿಳ್ಕೊಳ್ಬೋದು. ಯಾರಿಗೆ ಡೇ ಟು ಟೈಮಿಂಗ್ಸು ಪ್ಲೇಸ್ ಇರುತ್ತೆ ಅವ್ರು ಖಂಡಿತ ಎಲ್ಲ ಧರ್ಮದವ್ರಿಗೂ ಸೇಮ್ ರಿಸಲ್ಟ್ ಸಿಗುತ್ತೆ. ಅವರು ಇಂಡಿಯಾದಲ್ಲಿರಲಿ, ಯಾವುದೇ ದೇಶದಲ್ಲಿರಲಿ, ಅವ್ನು ಯಾವುದೇ, ನಾನು ಬರೀ 4 ಧರ್ಮದ ಬರೆದಿದ್ದೀನಿ, ಬರಿತಾ ಹೋದರೆ 1000 ಧರ್ಮದ್ದು ಇಲ್ಲಿ ಬರ್ಕೊಂಡು ಹೋಗ್ಬೋದು. ಯಾಕೆ ಅಂದರೆ, ನಾನು ಹೇಳುವಂಥ ವಿಚಾರ ಇಲ್ಲಿ ಜಸ್ಟ್ ನಾನು ಅಸ್ಟ್ರಾನಮಿ ವಿಚಾರವಾಗಿ ಮಾತ್ರ ಹೇಳ್ತಾ ಇದ್ದೀನಿ. ನಿಮ್ಮ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದರೆ ಯಾವ ಫಲ ಕೊಡುತ್ತೆ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು, ಇಷ್ಟನ್ನ ವಿಚಾರವಾಗಿ ಇಟ್ಕೊಂಡೇ ನಾನು ಎಲ್ಲ ಧರ್ಮದವ್ರಿಗೂ ಹೇಳ್ಬೇಕಾಗಿರುವಂಥದ್ದು. ಇಲ್ಲಿ ಯಾವುದೇ ಒಂದು ವಿಚಾರ, ಈಗ ಉದಾಹರಣೆಗೆ ಕೇತು ಅಧಿಪತಿ ಬಂದು ಗಣಪತಿ ಆಗಿರುವಂಥದ್ದು. ಗಣಪತಿ ವಿಚಾರ ಯಾವುದೇ ಧರ್ಮದವ್ರಿಗೆ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರವ್ರ ಧರ್ಮದಲ್ಲಿ ಅವರವರ ದೇವತೆಗಳಿರ್ತಾರೆ, ಅವರು ಪೂಜೆ ಮಾಡ್ತಾರೆ. ಎಲ್ರಿಗೂ ಗೊತ್ತಿರುವಂಥದ್ದು, ಹಿಂದೂ ಧರ್ಮದಲ್ಲಿ ಎಷ್ಟೊಂದು ಕೋಟಿ ದೇವರುಗಳು ಇರುವಂಥದ್ದು. ಮುಸ್ಲಿಂ ಧರ್ಮದಲ್ಲಿ ಎಲ್ಲರೂ ಅಲ್ಲಾನ ಆರಾಧನೆ ಮಾಡ್ತಾರೆ, ಕ್ರಿಶ್ಚಿಯನ್ನಲ್ಲಿ ಯೇಸು ಕ್ರಿಸ್ತನ ಆರಾಧನೆ ಮಾಡ್ತಾರೆ, ಬುದ್ಧಿಸ್ಟಲ್ಲಿ ಬುದ್ಧನ ಅವ್ರು ಆರಾಧನೆ ಮಾಡ್ಕೊಳ್ಳುವಂಥ, ಇದು ಅವರವರ ಧರ್ಮದಲ್ಲಿ ಅವರು ಅವರ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಇಲ್ಲಿ ವಿಚಾರ ಏನಪ್ಪ ಅಂದರೆ, ಜ್ಯೋತಿಷ ಶಾಸ್ತ್ರ ಅನ್ನುವಂಥದ್ದು ಎಲ್ಲ ಧರ್ಮದವ್ರಿಗೂ ಅಪ್ಲೈ ಆಗುತ್ತೆ. ನಾನು ಅಧಿಪತಿಗಳ ಹೆಸರು ಹೇಳಿದ್ರೆ ಇಲ್ಲಿ ಎಷ್ಟೊಂದು ಜನ ತಪ್ಪು ತಿಳ್ಕೊಂಡಿರ್ತಾರೆ. ಇವರು ಹಿಂದೂ ಧರ್ಮದವರು ಬರೀ ಅವರ ದೇವರುಗಳು ಮತ್ತೆ ಹೇಳ್ತಾರೆ ಅಂತ. ಆ ರೀತಿ ಅಲ್ಲ. ನಿಮ್ಮ ಜಾತಕದಲ್ಲಿ ಯಾವುದೇ ಒಂದು ಧರ್ಮದವರಾಗಲಿ, ನಿಮ್ಮ ಜಾತಕದಲ್ಲಿ ಯಾವ ಗ್ರಹ, ಜಸ್ಟ್ ಗ್ರಹ, ಅಸ್ಟ್ರಾನಮಿ ಮತ್ತೆ ಅಸ್ಟ್ರಾನಮಿಯಿಂದ ಬಂದಿರುವಂಥ ವಿಚಾರನೇ ಅಸ್ಟ್ರಾಲಜಿ. ಅದನ್ನ ಮಾತ್ರ ಪರ್ಟಿಕ್ಯುಲರ್ ಆಗಿ ನಾವು ಹೇಳುವಂಥದ್ದು. ಸೂರ್ಯ ಏನಾದರೂ ನಿಮಗೆ ನೆಗೆಟಿವ್ ಆಗಿದೆ, ಸೂರ್ಯಗೆ ಸಂಬಂಧಪಟ್ಟಿರುವಂಥದ್ದು ಮಂತ್ರ ಪಠನೆ, ಉಂಗ್ರ, ದಾನ, ಇದನ್ನ ಮಾತ್ರ ಹೇಳಿರ್ತೀವಿ. ನಿಮಗೆ ಅವರ ಅಧಿಪತಿಗಳು ವಿಚಾರವಾಗಿ ಹೇಳುವಂಥದ್ದಲ್ಲ. ಎಲ್ಲ ಧರ್ಮದವರು ಈ ಜ್ಯೋತಿಷ ಶಾಸ್ತ್ರದಲ್ಲಿ ನಿಖರವಾಗಿ ತಿಳ್ಕೊಳ್ಬೋದು. ಇನ್ನು ಎರಡನೇ ವಿಚಾರ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ರೀತಿಯ ದೋಷ ಇರಲ್ಲ. ಯಾವುದೇ ರೀತಿ, ಈಗ ನಿಮಗೆ ಕುಜ ದೋಷ ಅಂತ ಹೇಳುವಂಥದ್ದು ನೋಡಿ, ಯಾವುದೇ ದೋಷ ಹಿಂಗೆ ಸ್ಪ್ರೆಡ್ ಮಾಡಿ ಒಂದು ಒಳ್ಳೆ ವಿಚಾರನ ನೆಗೆಟಿವ್ ಆಗಿ ಎಲ್ಲ ಎಕ್ಸ್ಪೋಸ್ ಮಾಡಿದ್ದೀವಿ ನಾವು. ಅದಕ್ಕೆ ಎಷ್ಟೊಂದು ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲೇ ಈ ಜ್ಯೋತಿಷ ಶಾಸ್ತ್ರ ಯಾಕೆ ನಂಬಲ್ಲ ಅಂದರೆ, ಈ ರೀತಿ ಸುಳ್ಳು ವಿಚಾರಗಳನ್ನ ಹೇಳುವಂಥದ್ದು. ನಿಮಗೆ ಕುಜ ದೋಷ ಇದೆ, ಸಾಡೆಸಾತಿ ನಡೀತಾ ಇದೆ, ಕಾಳಸರ್ಪ ದೋಷ ಇದೆ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಒಳ್ಳೆ ವಿಚಾರವನ್ನ ನಾವೇ ಇದನ್ನ ಹಾಳು ಮಾಡಿಬಿಟ್ಟಿದ್ದೀವಿ. ಯಾಕಂದ್ರೆ ಕುಜದೋಷ ಇರುವಂಥವ್ನು ಒಂದು ಸ್ಟ್ರಾಂಗ್ ಬಿಹೇವಿಯರ್ ಇರುತ್ತೆ. ಅವ್ನಿಗೆ ಯಾವುದೇ ರೀತಿಯ ಕುಂಭ ವಿವಾಹ ಮಾಡಿಸು, ಕದ್ಲಿ ವಿವಾಹ ಮಾಡಿಸು ಅಂತ ಬೇರೆ ಧರ್ಮದವ್ರಿಗೆ ನಾವು ಹೇಳೋಕ್ಕಾಗಲ್ಲ. ಈ ಅಸ್ಟ್ರಾಲಜಿ ಅನ್ನೋದು ವರ್ಲ್ಡ್ ವೈಡ್ ಇದೆ. ಪ್ರತಿ ಒಂದು ದೇಶದಲ್ಲೂ ಅಸ್ಟ್ರಾಲಜಿ ಅನ್ನುವಂಥದ್ದು ಇದೆ. ಅಲ್ಲಿ ಕ್ರಿಶ್ಚಿಯನ್ಸು ನೋಡ್ಕೊಳ್ತಾರೆ. ಈಗ ಬೇರೆ ದೇಶದಲ್ಲಿ ಮುಸ್ಲಿಂ
ಸಂಬಂಧಪಟ್ಟಿರುವಂಥದ್ದು ಅಲ್ಲಿ ಕುತ್ಕೊಂಡು ಕೇಳ್ಕೊಳ್ತಾರೆ. ಬಟ್ ಅಲ್ಲೆಲ್ಲ ಇದಿರಲ್ಲ, ದೋಷ ಇರಲ್ಲ. ನಮ್ಮ ದೇಶದಲ್ಲಿ ದೋಷಗಳು ಜಾಸ್ತಿ ಆಗಿ ಅದರಲ್ಲೂ ಕಾಳಸರ್ಪ ದೋಷ ತುಂಬಾ ಜಾಸ್ತಿ ಆಗಿರುವಂತ ವಿಚಾರಕ್ಕೆ ಯಾರು ಜ್ಯೋತಿಷ್ಯವನ್ನ ನಂಬಕ್ಕೆ ಹೋಗ್ತಿರೋಂಥದ್ದಲ್ಲ. ಪ್ರತಿಯೊಂದು ದೇಶದಲ್ಲೂ ಕೂಡ ಅಸ್ಟ್ರಾಲಜಿ ಇದೆ. ನೀವು ಯಾವುದೇ ದೇಶದಲ್ಲಿ ಹೋಗಿ ಅಸ್ಟ್ರಾಲಜಿ ಇದೆಯಾ ಅಂದ್ರೆ ಅಲ್ಲೊಬ್ರು ಅಸ್ಟ್ರಾಲಜಿಗೆ ಗುರು ಇರ್ತಾರೆ. ಅವರೆಲ್ಲ ಅಂದ್ರೆ ಗುಡ್ ಟೈಮ್ ಬ್ಯಾಡ್ ಟೈಮ್. ಬೇರೆ ದೇಶದಲ್ಲೆಲ್ಲ ನಿಮ್ಗೆ ಇಂಥ ಟೈಮಿಂಗ್ಸ್ ಅಲ್ಲಿ ಇಂಥ ದಶ ಬರುತ್ತೆ, ಈ ದಶದಲ್ಲಿ ಬುಧ ಅಂದ್ರೆ ಮರ್ಕ್ಯುರಿ ನೆಗೆಟಿವ್ ಆಗಿ ವರ್ಕ್ ಮಾಡ್ತಿದೆ ಅಂತ ಹೇಳ್ತಾರೆ. ಪಾಸಿಟಿವ್ ಇರುವಂತ ಗ್ರಹಗಳಿಗೆ ಅವರು ಚಾಂಟಿಂಗ್ ಆಫ್ ಮಂತ್ರಾಸ್ನ ಕೊಡ್ತಾರೆ ಅಷ್ಟೇ. ಬೇರೆ ದೇಶದಲ್ಲಿ ನಡೆಯೋದು. ನಮ್ಮಲ್ಲಿ ಅದೊಂದು ಬಿಟ್ಟು ಇನ್ನೆಲ್ಲಾನು ಮಾಡ್ತಿರ್ತೀವಿ ನಾವು. ರಿವರ್ಸ್ ಸೈಡ್ ಅಲ್ಲಿ ನಿನ್ಗೆ ದೋಷ ಇದೆ, ನಿನ್ಗೆ ಕಾಟ ಇದೆ, 5 ವರ್ಷ ಪರಿಹಾರ, ಹೋಮ ಮಾಡಿಸು. ಯಾವಾಗ ಇದನ್ನೆಲ್ಲ ನಾವು ಅಪ್ಲೈ ಮಾಡಿದ್ದೀವಿ ನಮ್ಮ ಧರ್ಮದವ್ರ ಮೇಲೆಗೆ, ಅವ್ರಿಗೇನಾಗಿದೆ ಅಂದ್ರೆ ಜ್ಯೋತಿಷ ಶಾಸ್ತ್ರ ನಂಬದೇ ಬಿಟ್ಬಿಟ್ಟಿದ್ದಾರೆ. ಯಾವಾಗ ಒಂದು ಸಲ ಪೂಜೆ ಆದ್ಮೇಲೆ ಅವನಿಗೆ ರಿಸಲ್ಟ್ ಸಿಗಲ್ಲ, ಅವತ್ತಿಂದನೇ ಅವನು ಈ ಜ್ಯೋತಿಷ ಶಾಸ್ತ್ರವನ್ನ ನಂಬದ್ನ ಬಿಟ್ಬಿಡ್ತಾರೆ. ಒಂದು ಪೂಜೆ ಮಾಡಿಸಿದ್ರು, ದೇವಸ್ಥಾನ ಕಳಿಸಿದ್ರು, ಆದ್ರೂ ನಂದು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂತ. ಇದು ಆ ರೀತಿ ಅಲ್ಲ. ಯಾವುದೇ ಒಂದು ವಿಚಾರವಾಗಿ ನಾವು ನೋಡ್ಬೇಕು ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅಷ್ಟೇ ನಾವು ನೋಡ್ಬೇಕಾಗಿರುವಂಥದ್ದು. ಯಾವ ಗ್ರಹ ಪಾಸಿಟಿವ್ ಆಗಿದೆ, ಯಾವ ಗ್ರಹ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇದೆ, ಇದು ಎಲ್ಲಾ ಧರ್ಮದವ್ರಿಗೂ ಒಂದೇ ರೂಲ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಬೇರೆ ಏನು ಇರಲ್ಲ, ಎಲ್ಲರಿಗೂ ಒಂದೇ. ಅವ್ರದ್ದು ಪ್ರೆಸೆಂಟ್ ಏನು ದಶಾ ಸಿಸ್ಟಮ್ ನಡೀತಾ ಇದೆ ಮತ್ತೆ ಭುಕ್ತಿ ಏನು ದಶಾ ಭುಕ್ತಿ ನಡೀತಾ ಇದೆ, ಎಲ್ಲಾ ಧರ್ಮದವ್ರಿಗೂ ಅದೇ ಇರುತ್ತೆ. ಅದನ್ನ ಬಿಟ್ಟು ನಾವು ಹೇಳ್ದಾಗ ಏನಾಗುತ್ತೆ ಅಂದ್ರೆ ಯಾರುವೆ ನಂಬಕ್ ಹೋಗಲ್ಲ. ಪೂಜೆನ ಮಾಡಿಸ್ಬಿಡ್ತಾರೆ, 15,000 20,000 ಕೊಟ್ಟು ಮದುವೆ ಆಗ್ತಿರಲ್ಲ. ಮದುವೆ ಆಗ್ತಿರಂಗೆ ಏನೋ ಒಂದು ಡೈವರ್ಸ್ ಆಗುವಂಥದ್ದು. ಅವ್ರ ಕಾಂಬಿನೇಷನ್ಸ್ ನೋಡಿ ಹೇಳ್ಬೇಕಾಗಿ ಹೊರತು ನಿಮ್ಮ ಜಾತಕ ನೋಡ್ತಿರಂಗೇನೆ ನಿಮ್ಗೆ ಆ ದೋಷ ಇದೆ, ಈ ದೋಷ ಇದೆ ಅಂತ ನಾವು ಎಲ್ಲಿ ತನಕ ಹೇಳ್ತಾ ಹೋಗ್ತೀವಿ ಅಲ್ಲಿ ತನಕನೂ ಹೇಳ್ದವ್ರಿಗೂ ಅವ್ರಿಗೆ ಪಾಪ ಬರುತ್ತೆ. ಮತ್ತೆ ಅವನು ಮಾಡ್ಬಿಟ್ಟು ದೇವ್ರಗಳಿಗೆ ಬೈದ್ರೆ, ಅಷ್ಟು ಪೂಜೆ ಮಾಡಿಸಿದ್ರೆ ಆದ್ರೂ ದೇವ್ರು ನನ್ಗೆ ಕೊಟ್ಟಿಲ್ಲ ಅಂದ್ರು ಅವ್ರಿಗೂ ಕೂಡ ಕರ್ಮ ಅಂಟ್ಕೊಳ್ಳುತ್ತೆ. ಪಾಸಿಟಿವ್ ಇರೋಂಥ ಗ್ರಹಗಳಿಗೆ ಮಂತ್ರಪಠನೆ ಮಾಡಿ ನಾನು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ಗ್ರಹಗಳು ರೆಡಿ ಇರುತ್ತೆ. ಬಟ್ ನಾವು ಅದನ್ನು ಬಿಟ್ಟು ಇನ್ನೆಲ್ಲ ವಿಚಾರವನ್ನ ಮಾಡಿರ್ತೀವಿ. ಈ ಅಸ್ಟ್ರಾನಮಿ ವಿಚಾರ ಎಲ್ಲಾ ಧರ್ಮದವ್ರ ಮೇಲೂ ಅಪ್ಲೈ ಆಗುತ್ತೆ. ಅಸ್ಟ್ರಾನಮಿಯಿಂದ ಅಸ್ಟ್ರಾಲಜಿ ಬಂದಿರುವಂಥದ್ದು. ಋಷಿ ಮುನಿಗಳು ಆ ಕಾಲದಲ್ಲಿ ಯಾವ ಗ್ರಹ ಎಲ್ಲಿದ್ದಾಗ ಅವ್ರ ಲೈಫ್ ಸ್ಟೈಲ್, ಅವ್ರ ಪ್ರತಿ ದಿವಸದ ಏನ್ ಸಮಸ್ಯೆ ಆಗ್ತಿತ್ತು ಅಂತ ಪ್ರತಿ ದಿವಸನೂ ಬರೆದಿಟ್ಟು ಅದೊಂದು ಗ್ರಂಥವಾಗಿ ಆಮೇಲೆ ಆಗಿರುವಂತದ್ದೇ ಜ್ಯೋತಿಷ್ಯ ಶಾಸ್ತ್ರ. ನಮ್ಮ ಋಷಿ ಮುನಿಗಳು ಪ್ರತಿ ಒಂದು ದಿವಸನೂ ಏನಾಯ್ತು, ಈ ಗ್ರಹ ಇಲ್ಲಿಂದ ಇಲ್ಲಿಗೆ ಮೂವ್ ಆದಾಗ ಏನಾಯ್ತು, ಅದು ರೆಟ್ರೋಗ್ರೇಡ್ ಆದಾಗ ಏನಾಯ್ತು ಅಂತ ಋಷಿ ಮುನಿಗಳು ನಮ್ಗೆ ಕೊಟ್ಟಿರುವಂಥದ್ದು ಒಂದು ತುಂಬಾ ಸೀಕ್ರೆಟ್ ಜ್ಯೋತಿಷ ಶಾಸ್ತ್ರ. ಈ ಸೀಕ್ರೆಟ್ ವಿಚಾರ ಏನಾಗಿದೆ ಅಂದ್ರೆ ಇವತ್ತು ಪಬ್ಲಿಕ್ ಅಲ್ಲಿ ಅದನ್ನ ಮಾನ ಮರ್ಯಾದೆ ತೆಗಿತಾ ಇದೀವಿ. ದೋಷಗಳಿದೆ, ನಿನ್ಗೆ ಏನ್ ಪರಿಹಾರ ಮಾಡಿದ್ರು ಆಗಲ್ಲ, ಪೂಜೆ ಮಾಡಿಸು. ಮಂತ್ರ ಪಠನೆ ಮಾಡುವಂತ ಯಾರ ಬಾಯಲ್ಲೂ ಬರಲ್ಲ. ಮಂತ್ರ ಪಠನೆ ಎಷ್ಟು ನೀವು ಮಾಡ್ತೀರಾ ಅಷ್ಟು ನೀವು ಅಭಿವೃದ್ಧಿ ಶ್ರೇಯಸ್ಸಾಗಿರುತ್ತೆ. ಈ ಒಂದು ಕಾನ್ಸೆಪ್ಟ್ ಎಲ್ಲಾ ಗ್ರಹಗಳ ಎಲ್ಲಾ ಧರ್ಮದವ್ರ ಮೇಲೂ ಅಪ್ಲೈ ಅಂತೂ ಆಗುತ್ತೆ. ಆ ಧರ್ಮದವರು ಆ ಯಾವುದು ನೆಗೆಟಿವ್ ಇರುತ್ತೆ ಪ್ಲಾನೆಟ್, ಆ ಪ್ಲಾನೆಟ್ಗೆ ಸಂಬಂಧಪಟ್ಟಿರುವಂಥದ್ದು ದಾನ, ಪಾಸಿಟಿವ್ ಇರುವಂಥದ್ದಿಗೆ ಉಂಗುರ ರುದ್ರಾಕ್ಷ ಹಾಕೊಳ್ಬೋದು ಅಥವಾ ಚಾಂಟಿಂಗ್ ಆಫ್ ಮಂತ್ರಾಸ್ ಮಾಡಿದ್ರು ಸಾಕು. ಇಷ್ಟು ಮಾಡ್ಕೊಂಡ್ರೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಎಲ್ಲರೂ ಉಪಯೋಗ ಪಡ್ಕೊಳ್ಬೋದು. ಇದಿಷ್ಟು ವಿಚಾರ ಅಸ್ಟ್ರಾನಮಿ ಟು ಅಸ್ಟ್ರಾಲಜಿ, ಖಗೋಳ ಶಾಸ್ತ್ರದಿಂದ ಜ್ಯೋತಿಷ್ಯ ಶಾಸ್ತ್ರದಿಂದ ಪ್ರತಿಯೊಬ್ಬರು ಭೂಮಿ ಮೇಲಿರುವಂಥ ವ್ಯಕ್ತಿ ಇದರಿಂದ ಅನುಕೂಲ ಪಡ್ಕೊಳ್ಬೋದು. ಯಾವುದೇ ಧರ್ಮ ಆಗಿರ್ಬೋದು ಅವನು ಅನುಕೂಲ ಅಂತ ಪಡ್ಕೊಳ್ಬೋದು. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಕಂಟೆಂಟ್ ಇಮಿಡಿಯೇಟ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತು ನನ್ನ ಈ ಚಾನಲಲ್ಲಿ ದೋಷ, ಕಾಟ, ದುಡ್ಡು ಕಳ್ಕೊಳ್ಳಿ ಅವೆಲ್ಲ ಏನಿರಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನು ಸಬ್ಜೆಕ್ಟ್ ಬೇಕು, ಏನು ಇನ್ಫಾರ್ಮೇಷನ್ ನಿಮ್ಗೆ ಬೇಕು, ಏನು ನೀವು ಪ್ರತಿ ದಿವಸ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅದಕ್ಕೆ ಮಾತ್ರ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.